ಸ್ಮಗ್ಲಿಂಗ್ ಸುಂದರಿ ರನ್ಯಾ ರಾವ್ ವಂಚನೆಗಳು ಬಗೆದಷ್ಟು ಬಯಲಾಗ್ತಾ ಇದೆ. 2 ತಿಂಗಳಲ್ಲಿ 27 ಬಾರಿ ದುಬೈ ಪ್ರವಾಸ ಹೋಗಿದ್ದ ರನ್ಯಾಗೆ ಟ್ರಾವೆಲ್ ಹಿಸ್ಟರಿಯೇ ಮುಳುವಾಗಿದೆ. 2025ರ ಜನವರಿಯಿಂದ ಮಾರ್ಚ್ 3ರವರೆಗೆ ರನ್ಯಾ ದುಬೈ ಪ್ರವಾಸ ಮಾಡಿದ್ದು, 2023ರಿಂದ ಈವರೆಗೆ ಒಟ್ಟು 52 ಬಾರಿ ರನ್ಯಾ ದುಬೈ ಪ್ರವಾಸ ಮಾಡಿದ್ದಾಳೆ. ಬೆಂಗಳೂರು, ಗೋವಾ, ಮುಂಬೈ ಮೂಲಕ ದುಬೈಗೆ ಪ್ರಯಾಣ ಮಾಡಿದ್ದು, 52 ಪ್ರವಾಸದಲ್ಲಿ 45 ಬಾರಿ ಹೋದ ದಿನಕ್ಕೆ ರನ್ಯಾ ವಾಪಸ್ ಆಗಿದ್ದಾಳೆ. ತನಿಖೆ ವೇಳೆ ಸ್ಮಗ್ಲಿಂಗ್ನಲ್ಲಿ ರನ್ಯಾ ರಾವ್ ದೀರ್ಘಕಾಲದ ನಂಟು ಹೊಂದಿರೋದು ಪತ್ತೆಯಾಗಿದ್ದು, ಚಿನ್ನ ಕಳ್ಳ ಸಾಗಣೆ ಹಿಂದೆ ಸಿಂಡಿಕೇಟ್ ಭಾಗಿ ಬಗ್ಗೆ ಶಂಕೆಯೂ ವ್ಯಕ್ತವಾಗಿದೆ. ರನ್ಯಾ ರಾವ್ ಚಿನ್ನದಾಟದ ಹಿಂದೆ ಬ್ಲಾಕ್ ಅಂಡ್ ವೈಟ್ ಸೀಕ್ರೆಟ್ ರಿವೀಲ್ ಆಗಿದೆ. ರನ್ಯಾ ಹಣದ ಮೂಲದ ಬಗ್ಗೆ ಇಡಿ ತನಿಖೆಗೆ ಇಳಿದಿದ್ದು, ಅಕ್ರಮ ಹಣ ಸಕ್ರಮ ಮಾಡಿಕೊಳ್ಳೋದಕ್ಕೆ ಕಂಪನಿಯನ್ನೇ ತೆರೆದಿದ್ದಾಳೆ ಎನ್ನಲಾಗಿದೆ. ಬೆಂಗಳೂರು, ದುಬೈನಲ್ಲಿ ರನ್ಯಾ ಕಂಪನಿ ಹಾಗೂ ಫ್ಲಾಟ್ ಹೊಂದಿದ್ದು, ತನ್ನ ಕಂಪನಿ ಮೂಲಕವೇ ಕಪ್ಪು ಹಣವನ್ನು ವೈಟ್ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ಲು ಎನ್ನಲಾಗಿದೆ. 2022ರಲ್ಲಿ ರನ್ಯಾ ಬಯೋ ಎನ್ಸೋ ಇಂಡಿಯಾ ಎಂಬ ಕಂಪನಿ ಓಪನ್ ಮಾಡಿದ್ದು, ಅದೇ ಕಂಪನಿಯನ್ನ ಕ್ಷೀರೋದ ಇಂಡಿಯಾ ಅಂತ ಹೆಸರು ಬದಲಿಸಿರೋದು ತನಿಖೆಯಿಂದ ಬಯಲಾಗಿದೆ. ವೈಲ್ಡ್ ಲೈಫ್ ಹೆಸರಲ್ಲೂ ರನ್ಯಾ ಕಂಪನಿ ಶುರು ಮಾಡಿರುವುದು ಪತ್ತೆಯಾಗಿದೆ. ರನ್ಯಾ ರಾವ್ ಹಾಗೂ ತರುಣ್ ರಾಜ್ ವಂಚನೆ ಪುರಾಣಗಳು ಒಂದೊಂದಾಗಿ ತನಿಖೆಯಿಂದ ಬಯಲಾಗುತ್ತಿವೆ. ಈ ಹಿಂದೆಯೂ ಹಲವರಿಗೆ ಇಬ್ಬರು ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಚಿನ್ನ ಆಮದು ಮಾರಾಟಕ್ಕೆ ಅಂತ ದುಬೈನಲ್ಲಿ ರನ್ಯಾ ಕಂಪನಿ ತೆರೆದಿದ್ದು, ರನ್ಯಾಳ ಎಲ್ಲಾ ವ್ಯವಹಾರಗಳಲ್ಲಿಯೂ ತರುಣ್ ರಾಜ್ ಪಾಲುದಾರನಾಗಿದ್ದ. ಚಿನ್ನ ಪೂರೈಕೆದಾರರಿಗೆ ವಿದೇಶಿ ಕರೆನ್ಸಿಯಲ್ಲಿ ಹಣ ಪಾವತಿ ಮಾಡಲಾಗಿದ್ದು, ಒಮ್ಮೆ ಚಿನ್ನ ಪೂರೈಸಿದೆ 1,70 ಕೋಟಿ ವಂಚನೆ ಮಾಡಿದ್ಲು ಎನ್ನಲಾಗಿದೆ. ಬಂದ ಮೊತ್ತವನ್ನ ಹವಾಲಾ ಮೂಲಕ ರನ್ಯಾ ದುಬೈ ತಲುಪ್ತಾ ಇದ್ಲು ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬಿಜೆಪಿ ಪರಿಷತ್ ಸದಸ್ಯ PH ಪೂಜಾರ್ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ನೀಡಿದ್ರು. ಅಕ್ರಮ ಬಾಂಗ್ಲಾ ನಿವಾಸಿಗಳ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಗಟರ್ಗಳ ಮೇಲೆ ಶೆಡ್ ಹಾಕಿಕೊಂಡು ವಾಸ ಮಾಡ್ತಿದ್ದಾರೆ. ವೆರಿಫಿಕೇಶನ್ ಕೂಡ ಬಹಳ ಕಡೆ ನಡೀತಾ ಇದ್ದು, ಕೇಂದ್ರ ಸರ್ಕಾರಕ್ಕೂ ಕೂಡ ಮಾಹಿತಿ ರವಾನೆ ಮಾಡಿ ಕ್ರಮ ಜರುಗಿಸ್ತಾ ಇದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ರು. ಕಳೆದ 6 ತಿಂಗಳ ಹಿಂದೆ 10 ವರ್ಷದಿಂದ ಇಲ್ಲಿ ವಾಸವಿದ್ದ ಪಾಕಿಸ್ತಾನಿಯರನ್ನ ಹಿಡಿದಿದ್ದೇವೆ. ನಿನ್ನೆ ಮಂಗಳೂರಿನ ಪೊಲೀಸರು 25 ಕೋಟಿ ಮೌಲ್ಯದ MDM ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಆಫ್ರಿಕನ್ಸ್ ಕಂಟ್ರಿಗಳ ಹಲವು ಮಂದಿ ಇಲ್ಲಿ ಇರ್ತಾರೆ. ಅವರು ಡ್ರಗ್ಸ್ ಪೂರೈಕೆ ಮಾಡ್ತಾರೆ. ಯಾರ್ಯಾರು ಅಕ್ರಮ ಚಟುವಟಿಕೆಗಳಲ್ಲಿ ಇರ್ತಾರೋ ಅವರನ್ನ ಬಂಧಿಸ್ತಾ ಇದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.